ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿರಬೇಕು. ನಾನು ನನ್ನ ಮಂತ್ರಿಮಂಡಲ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಚೀಫ್ ಸೆಕ್ರೆಟರಿ ಆದಿಯಾಗಿ ಇಲ್ಲಿರೋ IAS ಅಧಿಕಾರಿಗಳಾದಿಯಾಗಿ IPS ಅಧಿಕಾರಿಗಳಾದಿಯಾಗಿ ನಾವೆಲ್ಲ ಸರ್ಕಾರಿ ನೌಕರರು, ಒಂದು ದೊಡ್ಡ ಅಧಿಕಾರಿಗಳಲ್ಲ. ನಾವು ಮಂತ್ರಿ ಅಂತ ಹೆಸರಿರ್ಬೋದು ಅಷ್ಟೇ, ಮೂಲ ನಾವೆಲ್ಲ ಸರ್ಕಾರಿ ನೌಕರು. ನಮಗೆ ಭಗವಂತ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ನಾಡಿನಲ್ಲಿ 7 ಕೋಟಿ ಜನ ಇದ್ದಾರೆ. 5.25 ಕೋಟಿ ನೌಕರಿಗೆ ಈ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನ, ಈ ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೂ ಬಹಳ ಮುಖ್ಯ. ನಾನು ಅನೇಕ ಭಾಷಣಗಳಲ್ಲಿ ಒಂದು ಮಾತು ಹೇಳಿದ್ದೇನೆ, ದೇವರು ಹೊರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅವಕಾಶವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನಾನು ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಹಿಡಿದು ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಬಿಡಿ ಜತ್ತಿಯವರವರು, ರಾಮಕೃಷ್ಣ ಹೆಗಡೆಯವರವರು, ದೇವೇಗೌಡರು, JH ಪಟೇಲ್ರು, ಬಂಗಾರಪ್ಪನವರು, SM ಕೃಷ್ಣರವರು, ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು, ಹೀಗೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಕುಮಾರಸ್ವಾಮಿಯವರು, ಎಲ್ಲರೂ ಕೂಡ ವಿವಿಧ ರೀತಿ ನಾಡಿನ ಮುಖ್ಯಮಂತ್ರಿಗಳು, ಸದಾನಂದಗೌಡರು ಆದಿಯಾಗಿ ಅವರ ಆಡಳಿತವನ್ನ ಅವ್ರದೇ ರೀತಿಯಲ್ಲಿ ಅವರ ಅನುಭವದ ಮೇಲೆಗೆ ಅವರ ಸಿದ್ಧಾಂತವನ್ನ ಇಟ್ಕೊಂಡು ಅವರು ಕೆಲಸವನ್ನ ಮಾಡಿದ್ದಾರೆ. ಡಿಸ್ಟರ್ಬ್ ಮಾಡಿ ಅವರು ಆಡಳಿತವನ್ನ ಮಾಡಿದ್ದಾರೆ. ಆಡಳಿತವನ್ನ, ಜನರ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ವಿಧಾನಸೌಧದ ಮೇಲೆ ಹನುಮಂತಯ್ಯನವರು ಕಟ್ಟಿದಾಗ ಇದನ್ನ ನಾನು ಒಂದಷ್ಟು ದಿನ ಜೈಲು ಮಂತ್ರಿ ಇದೆ. ಜೈಲು, ಪ್ರಿಸನ್ನು, ಹೋಮ್ ಗಾರ್ಡು, ಫೈರ್ ಫೋರ್ಸ್ ಇವೆಲ್ಲ ನನ್ನ ಹತ್ರ ಇತ್ತು ಬಂಗಾರಪ್ಪನವ್ರ ಕಾಲದಲ್ಲಿ. ಆಗ ಇತಿಹಾಸ ನೋಡಿದೆ ನಾನು. ನಮ್ಮ ಜೈಲಿನಲ್ಲಿರುವಂಥ ಕೈದಿಗಳು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ವಿಧಾನಸೌಧನ ಕಟ್ತಾ ಇದ್ರಂತೆ. ಆ ಕಲ್ಲು ಆಗೆಲ್ಲ ಕ್ರೇನ್ ಗೀನೆಲ್ಲ ಇರಲಿಲ್ಲ, ಇಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ನಿಲ್ಲಿಸ್ತಾ ಇದ್ರಂತೆ. ಆ ಕೋಪ ತಡಿನಾರದೆ ಮುಖ್ಯಮಂತ್ರಿಗಳ ಮೇಲೆ ಆ ಕೈದಿಗಳು ಕಾಲಲ್ಲಿದ್ದಂಥ ಚಪ್ಪಲಿನ ತೆಗೆದುಕೊಂಡು ಬಿಸಾಕ್ದಂತ ಘಟನೆ ಕೂಡ ಈ ರಾಜ್ಯದಲ್ಲಿ ನಡೆದಿದೆ. ವಿಶ್ವೇಶ್ವರಯ್ಯನವರು ₹1 ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಆ ದಾಖಲೆಗಳಲ್ಲಿ ಕೂಡ ನಾನು ಯಾವುದೋ ಒಂದು ಕಮಿಟಿಲಿ ಇದ್ದೆ. ನಾನು ಅವರ ಪುಸ್ತಕ ದಾಖಲೆ ಇವತ್ತು ನಮ್ಮ ಆರ್ಚಿವ್ಸ್ ಅಲ್ಲಿ ಇದೆ. ನನಗೇನು ಬೇಡ, ₹1 ನಾನು ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿದಂಥ ಇತಿಹಾಸ ಕೂಡ ಇಲ್ಲಿದೆ. ಅದಕ್ಕೆ ವಿಧಾನಸೌಧದ ಮೇಲೆ ಬರೆದಿರೋದೇ ಜನರ ಸೇವೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಇವತ್ತು ವಿಧಾನಸೌಧ ಮೇಲೆ ಇದೆ. ನಮ್ಮ ನಾಡು ಬಸವಣ್ಣನ ನಾಡು, ಪಾರ್ಲಿಮೆಂಟು, ಅನುಭವ ಮಂಟಪ, ಇದೆಲ್ಲ ನಾವು ನೀವು ಏನು ಈಗ ಹೊಸದಾಗಿ ನಾನು ಹೇಳಬೇಕಾಗಿಲ್ಲ. ನೀವು ವಿದ್ಯಾಭ್ಯಾಸ ಕಲಿತಾಗ ಈ ನಾಡಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನಿಮಗೂ ನಮಗೆಲ್ಲ ಇತಿಹಾಸ ನಮ್ಮ ಬದುಕಿನಲ್ಲಿ, ನಮ್ಮ ಅನುಭವದಲ್ಲಿ ಬಹಳ ಪ್ರಮುಖವಾದದ್ದು. ನೀವು ಕೆಲವರೆಲ್ಲ ವಿವಿಧ ರೀತಿಯಲ್ಲಿ ಅನುಭವವನ್ನು ಹೊಂದಿದ್ದೀರಿ, ಗ್ರಾಜ್ಯುಯೇಟ್ಗಳಾಗಿದ್ದೀರಿ. ಇವರಿಗೆಲ್ಲ ಅಪಾರವಾದಂಥ 20 ವರ್ಷ, 15 ವರ್ಷ, 30 ವರ್ಷ, 40 ವರ್ಷ ಇದೆ. ನಾನು ಗ್ರಾಜ್ಯುಯೇಟ್ ಆದವನಲ್ಲ. ನಾನು 47ನೇ ವಯಸ್ಸಿಗೆ ಗ್ರಾಜ್ಯುಯೇಟ್ ಆದವನು ಓಪನ್ ಯೂನಿವರ್ಸಿಟಿಲಿ. ಫೈನಲ್ ಇಯರ್ ಓದ್ತಿರ್ಬೇಕಾದ್ರೆ ಚುನಾವಣೆ ರಂಗಕ್ಕೆ ಬಂದವನು ನಾನು. ಸೊ ನನಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, TAPMS, MLA,
ಮಂತ್ರಿ, ಉಪಮುಖ್ಯಮಂತ್ರಿ ಇವೆಲ್ಲ ಆಗಿ ನನ್ನ ಅನುಭವನೇ ನನಗೊಂದು ಎಜುಕೇಷನ್ ಆಗಿ ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೇನೆ. ಹಿಂದೆ ಯಾರು ಮಾಡಿದ್ರು ಏನು ಮಾಡಿದ್ರು ಅವರ ಸೇವೆ ಇವತ್ತು ಕೂಡ ನಾನು ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. ಅದು ಯಾರ ಆಡಳಿತದ ಬಗ್ಗೆ ನನಗೆ ಟೀಕೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ ಅಂತ ಹೇಳಿ ಒಂದಿನ ನಾನು ತುಂಗಭದ್ರಾ ಡ್ಯಾಮ್ನಲ್ಲಿ ಅವತ್ತು ಅನೇಕರು ಟೀಕೆ ಮಾಡಿದಂಥ ಸಂದರ್ಭದಲ್ಲಿ ಡ್ಯಾಮು ಒಂದು ಗೇಟ್ ಒಡೆದೋದಾಗ ಅಲ್ಲಿ ಒಂದು ಮಾತು ಹೇಳಿ ಬಂದಿದ್ದೆ. ಇವತ್ತು ಕೂಡ ಅನೇಕರು ಅದನ್ನು ಬಳಸ್ತಾ ಇದ್ದಾರೆ. ಸೊ ನೀವೆಲ್ಲ ಸರ್ಕಾರಿ ನೌಕರರು ಇಲ್ಲ ಅಧಿಕಾರಿಗಳು ಅನ್ಸ್ಕೊಂಡಿದ್ದವರು ಏನಿದ್ದೀರಿ, ನೀವು ಖಂಡಿತ ನೀವು ಶ್ರಮಜೀವಿಗಳು. ನಮ್ಮ ಸರ್ಕಾರದ ನಾಡಿ ಮಿಡಿತವನ್ನ ಇಟ್ಕೊಂಡಿರುವಂಥ ಒಂದು ಜನ. ಸರ್ಕಾರ ಮತ್ತು ಜನರ ಮಧ್ಯೆ ತಾವೊಂದು ದೊಡ್ಡ ಸೇತುವೆ. ಇವತ್ತು ನಾವು ಭಾಷಣ ಮಾಡುವಾಗ ಹೇಳ್ತಾ ಇರ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಕೂಡ 4 pillars ಆಫ್ ಡೆಮೋಕ್ರಸಿ ಅಂತ. ಒಂದು ಕಡೆ ಶಿಕ್ಷಕ, ಒಂದು ಕಡೆ ರೈತಕ, ಕೃಷಿಕ, ಶಿಕ್ಷಕ, ಕೃಷಿಕ, ಸೈನಿಕ ಇವರೆಲ್ಲ ಕೂಡ ಸರ್ಕಾರದಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ಗಳಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದು ಕೂತಿರುವುದು ನನಗೆ ನನ್ನ ಇತಿಹಾಸ ಪುಟದಲ್ಲಿ ನಾವು ಏನು ಇಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋದು ಮುಖ್ಯ. ನಿಮ್ಗೆ ಹೆಂಗೆ ಭಗವಂತ 7 ಕೋಟಿ ಜನರ ಪೈಕಿ 5.5 ಲಕ್ಷ ಜನ ನಿಮಗೆ ಈ ನೌಕರ ಹುದ್ದೆಯನ್ನ, ಅಧಿಕಾರ ಹುದ್ದೆಯನ್ನ ಏನು ನಿಮ್ಮ ಶ್ರಮದಿಂದ, ನಿಮ್ಮ ಪಾರದರ್ಶತೆಯನ್ನ, ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. ಇದು ಜನರ ಸಾಮಾನ್ಯರ ಬದುಕಿಗೆ ಬದಲಾವಣೆ ತರಂತ ಒಂದು ಜವಾಬ್ದಾರಿ ಆಗಬೇಕು. ನಾನು ಹಿಂದೆ ಹೇಳಿದ್ದೇನೆ, ನಾನು ಹಿಂದೆ ಪೇಜಸ್ನ ನಾನು ಓದಲಿಕ್ಕೂ ಇಷ್ಟ ಇಲ್ಲ. ನನಗೆ ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದಕ್ಕೆ ಹೊಸ ಹೊಸ ಅಧ್ಯಾಯಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಈ ರಾಜ್ಯದ ಅನೇಕ ಅಧಿಕಾರಿಗಳು, ನೌಕರರು ಹಿಂದೆ ಏನು ರಿಟೈರ್ಡ್ ಆಗಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಆಗಲಿ, ಕೃಷಿ ಇರ್ಬೋದು, ಎಲ್ಲ ಇರ್ಬೋದು. ಇವತ್ತು ಏನು ಈ ಸಿಸ್ಟಮ್ ರನ್ ಆಗಿದೆ, ನಮ್ಮ ರಾಜ್ಯಕ್ಕೆ ಅತಿ ಉತ್ತಮವಾಗಿ ಸೇವೆ ಮಾಡಿದ್ರಿಂದನೇ ಇವತ್ತು ಕರ್ನಾಟಕ ರಾಜ್ಯ ಯಾರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳದೆ ಇರಲಿ, ಇಲ್ಲಿರುವಂಥ ತಂತ್ರಜ್ಞಾನ, ಇಲ್ಲಿರುವಂಥ ವಿದ್ಯಾರ್ಥಿಗಳು, ಇಲ್ಲಿರುವಂಥ ಅನೇಕರು, ಇಡೀ ದೇಶ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮಾತು ಹೇಳಿದೆ. ಪ್ರಧಾನಮಂತ್ರಿಗಳನ್ನ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಯೂತ್ ಸೆಂಟರ್ ಇನಾಗ್ರೇಷನ್ ಇತ್ತು. ಇಲ್ಲೇ ಕೂತಿದ್ದೆ. ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು, SM ಕೃಷ್ಣರವರು ಮುಖ್ಯಮಂತ್ರಿ ಇದ್ರು, ನಮ್ಮ ನಾರಾಯಣ ಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿದ್ದು, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಫೌಂಡೇಶನ್ ಸಂದರ್ಭದಲ್ಲಿ ನಾನು 25 ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ. 4 ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ 3 ತಿಂಗಳಲ್ಲಿ ಬಂದಿದ್ರು. 3 ತಿಂಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಪ್ರಧಾನಮಂತ್ರಿಗಳು ಟೋಕಿಯೋ, ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ಮತ್ತು ಇನ್ನೊಂದು 4 ಜನ ಬಂದಿದ್ದರು 3-4 ತಿಂಗಳಲ್ಲಿ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತು ಹೇಳಿದ್ರು, there was a time when the world leaders first come to Delhi, then they used to go to Calcutta, Mumbai, Chennai, Hyderabad, Bangalore and all. Now the situation has changed. Those world leaders are first coming to Bangalore, then they are going to Delhi ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು.
ಇದು ಕೃಷ್ಣ ಅವ್ರ ಸರ್ಕಾರದ ಸಾಧನೆ, ಇಲ್ಲಾಂದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ನಮ್ಮ ರಾಜ್ಯ ಮಹಾರಾಜರ ಕಾಲದಿಂದ ಹಿಡಿದು ಏನು ಒಂದು ಆಡಳಿತ ನಡೀತು, ಆವತ್ತಿನ ಕಾಲದಲ್ಲಿ ಇರೋಂಥ ವ್ಯವಸ್ಥೆಯಲ್ಲಿ ಜಾತಿ ಧರ್ಮದ ವ್ಯವಸ್ಥೆಯಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ಬಸವಣ್ಣನ ಕಾಲದಿಂದ ಕೂಡ ಬಹಳ ಪರಿಶುದ್ಧವಾದಂಥ ಸಮಾನತೆ ಮೇಲೆ ಆಡಳಿತವನ್ನು ನಡೆಸಿ ಎಲ್ಲ ಜನರು ಕೂಡ ಕುವೆಂಪುರವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಬಿಂಬಿಸಿ ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಯುವಕರು ಇವತ್ತು ಏನು ಆ ನಾಲೆಜ್ ಹಬ್ ಅಂತ ಏನಿದೆ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಮ್ಯಾನ್ ಪವರ್ ಏನಿದೆ, ಹ್ಯೂಮನ್ ರಿಸೋರ್ಸಸ್ ಏನಿದೆ, ಇಡೀ ವಿಶ್ವದ ಚೈನಾ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಂಥ ಮ್ಯಾನ್ ಪವರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದನ್ನ ಇವತ್ತು ಎಲ್ಲ ದೇಶದವರು ಕೂಡ ಒಪ್ಕೊಳ್ತಾರೆ. ಮೊನ್ನೆ ಅಮೆರಿಕನ್ ಅಂಬಾಸಿಡರ್ ಕೂಡ ನಾನು ಭೇಟಿ ಮಾಡಿದ್ದೆ. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಅವರು ಅದೇ ಮಾತನ್ನ ಒಪ್ಕೊಳ್ತಾ ಇದ್ರು. ಆಲ್ ಫಾರ್ಚೂನ್ 500 ಕಂಟ್ರೀಸ್ ವರ್ಲ್ಡ್ ಲೀಡರ್ಸ್ ಎಲ್ಲ ಇಲ್ಲೇ ಬಂದಿದ್ದಾರೆ. ಸೊ ನಮ್ಮಲ್ಲಿರುವಂಥ ಒಂದು ಕ್ವಾಲಿಟಿ ಎಜುಕೇಶನ್ ಏನಿದೆ, ನಮ್ಮಲ್ಲಿರುವಂಥ ತಂತ್ರಜ್ಞಾನ ಏನಿದೆ, ನಮ್ಮಲ್ಲಿರುವಂಥ ಹೆಲ್ತ್ ಸರ್ವಿಸಸ್ ಏನಿದೆ, ಇವತ್ತು ಪ್ರಪಂಚದ ಎಲ್ಲೂ ಕೂಡ ಇಲ್ಲ. ದಿ ಕ್ರೀಮ್ ಆಫ್ ಕರ್ನಾಟಕ ಇವತ್ತು ಕೂಡ ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರ ಮಕ್ಕಳೆಲ್ಲ ಕೂಡ ವಿವಿಧ ದೇಶದಲ್ಲಿ ಹೋಗಿದ್ದಾರೆ. ಅದಕ್ಕೆ ಯಾರು ಕಾರಣ? ನಮ್ಮ ಎಜುಕೇಶನ್ ಸಿಸ್ಟಮ್ ಕಾರಣ. ನಮ್ಮ ಹಳ್ಳಿಲಿ ಓದ್ತಾ ಇರೋಂಥ ವಿದ್ಯಾಭ್ಯಾಸದ ಮಕ್ಕಳು ಕೂಡ ಕಾರಣ. ಇದು ನೀವು ಮಾತ್ರ ಅಲ್ಲ, ಆ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿ ಬಹಳ ಮುಖ್ಯ. ಎಷ್ಟೇ ನಾವು ನಮ್ಮ ಶಿಕ್ಷಣ ಸಂಸ್ಥೆ ವಿಚಾರದಲ್ಲಿ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ನಮ್ಮಲ್ಲಿರುವಂಥ ಬುದ್ಧಿವಂತಿಕೆ, ನಮ್ಮಲ್ಲಿರುವಂಥ ಪ್ರಜ್ಞಾವಂತಿಕೆ, ನಮ್ಮಲ್ಲಿರುವಂಥ ಅನುಭವ ಇದು ಬಹಳ ಹಿಂದಿನಿಂದ ಕೂಡ ಬಂದಿದೆ. ಅದಕ್ಕೆ ಇವತ್ತು ನಾವು ಅವತ್ತಿನ ಕಾಲದಲ್ಲೇ ಮಹಾರಾಜರು ಕೂಡ ಇಲ್ಲೇ ಇಂಡಿಯನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅನ್ನ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಇಲ್ಲಿಂದನೇ ವಿಜ್ಞಾನ ಅನ್ನೋದನ್ನ ಬೆಳೀತಿತ್ತು. ಈಗ ಶಾಂತಿಯ ತೋಟ ಅಂತ ನಾವು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ನಮ್ಮ ಕುವೆಂಪುರವರ ಗೀತೆಯನ್ನ ನಾವು ನಾಡು ಗೀತೆಯನ್ನ ಮಾಡಿಕೊಂಡು ನಾನಿಲ್ಲಿ ಗಮನಿಸ್ತಾ ಇದ್ದೆ. ನನ್ನ ಕಣ್ಣು ಕುರುಡು ಅಂತ ಕೆಲವರು ತಿಳ್ಕೊಂಡಿರ್ಬೋದು. ಜಗಳೂರವರು ನಿಂತ್ಕೊಂಡು ಪಾಪ ಅವ್ರ ಕೈಲಿ ಗೌರವನ ಸಲ್ಲಿಸಕ್ಕೆ ಆಗ್ಲಿಲ್ಲ. ಇಲ್ಲಿ ಯಾರು DC ಇದ್ದಾರೆ, ಯಾರು ಆಫೀಸರ್ಸ್ ಇದ್ದಾರೆ, ನೀವು ಗಮನಿಸಿ. ಸುಮಾರು 7-8 ಕಡೆ ಆ ನಾಡಗೀತೆ ನಡೀತಾ ಇರ್ಬೇಕಾದ್ರೆ ಇನ್ನ ಕೂತ್ಕೊಂಡೇ ಇದ್ರು. ಒಂದು ಗಮನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ನನ್ನ ಮೇಲೆ ನಾನು ವಾಚ್ ಇಟ್ಕೊಂಡಿದ್ದೇನೆ. ನನ್ನನ್ನೇ, ನನ್ನ ಆ ನಡತೆ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ PAಗಳು, ನನ್ನ ಸ್ಟಾಫು, ನನ್ನ ಸಿಬ್ಬಂದಿಯವರು ಏನು ಮಾಡ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಸೂಟ್ ಬೂಟ್ ಹಾಕೊಂಡಿರೋನ ಹೆಂಗ್ ಬಂದು ಆಂಟಿ ಚೇಂಬರ್ ಕರ್ಕೊಬರ್ತಾರೆ, ಹೆಂಗ್ ಒಳಗಡೆ ಬಿಡ್ತಾರೆ, ಅವನ 500 ರೂಪಾಯಿ ನೋಟ್ ಕೊಟ್ಟ ತಕ್ಷಣ ಯಾವ ರೀತಿ ಅವನ ಗನ್ಮೆನ್ ಟ್ರೀಟ್ ಮಾಡ್ತಾನೆ, ಇವೆಲ್ಲ ಕೂಡ ನನಗೆ ನನ್ನದೇ ಆದಂಥ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದ್ಯೋಗಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳೂರು ಕಾಣಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನನಗೆ ಇಲ್ಲಿ ವಿತಿನ್ ಮಿನಿಟ್ ಐ ಗೆಟ್ ಎನ್ ಇನ್ಫಾರ್ಮೇಶನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನ 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ರು. ಐ ವಿಲ್ ಲೀವ್ ಇಟ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದ್ರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು? ಜನ ನಮ್ಗೇನು ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಸ್ಪಂದಿಸ್ಬೇಕು. ಕೊನೆಗೆ ಎಲ್ಲೂ ಯಾರಿಗೂ ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ಮ ಕಾನ್ಶಿಯಸ್ ಆರು ಒಪ್ಕೋಬೇಕು. ನಿಮ್ಮ ಕಾನ್ಶಿಯಸ್ ಆರು ಏನಿದೆ ಅನ್ನೋದನ್ನ ಒಪ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಹೇಳಬೇಕಾದಂತ ನನ್ನ ಕರ್ತವ್ಯ. ಅಧಿಕಾರ ಒಂದು ಶಕ್ತಿಯ ಒಂದು ಸಂಕೇತ ಅಲ್ಲ. ನಿಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು, ನಮ್ಗೆ ಸಿಕ್ಕಿರೋ ಅಧಿಕಾರ ಇರ್ಬೋದು. ಇದು ಜವಾಬ್ದಾರಿಯ ಒಂದು ಸಂಕೇತ.
ಆ ಅಧಿಕಾರ ಕೆಲವರು ನಾವೆಲ್ಲ ಕೆಲವರು ದೊಡ್ಡದಾಗಿ ಚೇರ್ ಹಾಕ್ಬಿಟ್ಟು ಇದೊಂದು ಸಿಂಹಾಸನ ಅಂತಾರೆ. ನನಗೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಜನರ ಸೇವೆಗೆ ಸಿಕ್ಕದಂತ ಒಂದು ಅವಕಾಶ ಅದು. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದ್ರೆ ಭಗವಂತನಿಗೆ ಬೆಲೆ ಕಟ್ಟಕ್ಕಾಗ್ತದ? ಆ ದೇವ್ರಿಗೆ ಬೆಲೆ ಕಟ್ಟಕ್ಕಾಗ್ತದ? ದೇವ್ರನ್ನ ಯಾರು ನೋಡ್ಲಿಕ್ಕೆ ಸಾಧ್ಯನಾ? ಜನರಲ್ಲೇ ದೇವರನ್ನ ನೋಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಬಸವಣ್ಣವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದಲ್ಲಿ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಎಷ್ಟೋ ಜನ ನಮಗೆ ಬೈತಾ ಇದ್ದಾರೆ, ಈ 5 ಗ್ಯಾರಂಟಿ ತೆಗೆದುಕೊಂಡು ಬಂದ್ಬಿಟ್ರಿ, ನಮ್ಗೆ ಡೆವಲಪ್ಮೆಂಟ್ ದುಡ್ಡಿಲ್ಲ, ಆ ದುಡ್ಡಿಲ್ಲ ಅಂತೇಳಿ ನಮ್ಮ ಹತ್ರ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಅಪೋಸಿಷನ್ ಪಾರ್ಟಿಯವರು ಟೀಕೆ ಮಾಡಿದ್ರು, ಬೇಕಾದಷ್ಟು ಜನ ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗೇನಾಯ್ತು? ಮಹಾರಾಷ್ಟ್ರ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಮಧ್ಯಪ್ರದೇಶ ಏನಾಯ್ತು, ಬೇರೆ ರಾಜ್ಯಕ್ಕೆ ಏನಾಯ್ತು, ಕೊನೆಗೆ ಏನ್ ಟೀಕೆ ಮಾಡ್ತಾ ಇದ್ರು ಅವರು ನಮ್ಮನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಮ್ಮ ಗ್ಯಾರಂಟಿಗಳನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಸೊ ಕರ್ನಾಟಕ ಮಾಡೆಲ್ ಹ್ಯಾಸ್ ಬಿಕಮ್ ಎ ಮಾಡೆಲ್ ಫಾರ್ ದಿ ಎಂಟೈರ್ ಕಂಟ್ರಿ ಟುಡೇ. ಏಕೆಂದ್ರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಇವತ್ತು ಜನರಿಗೆ ಸಹಾಯ ಮಾಡಬೇಕಲ್ಲ. ನನಗೆ ಇಲ್ಲೇ ನಮ್ಮ ಸಡಾಕ್ಷರಿ ಕೂತಿದ್ದಾರೆ, ಅವ್ರಿಗೆ ಅಭಿನಯಿಸ್ತೇನೆ. ಮೊನ್ನೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು. ನಾನು ಇರ್ಲಿ ಅಂತೇಳಿ ಒಪ್ಕೊಂಡು ಹೋಗಿದ್ದೆ. ಸನ್ಮಾನ ಅಲ್ಲ, ನಿಮ್ಮನ್ನೆಲ್ಲ ಮಾತಾಡ್ಬೇಕಂತ ಹೋಗಿದ್ದೆ. ಅವರು ಡಿಕ್ಲೇರ್ ಮಾಡಿದ್ರು, ನಮ್ಗೆ ಯಾವ ಥರದ ನಿಮ್ಮ ಗ್ಯಾರಂಟಿ ವ್ಯವಸ್ಥೆಯಲ್ಲಿ ಬೇಡ, ನಮಗೆ ವಿದ್ಯುತ್ ಶಕ್ತಿನೂ ಬೇಡ, ಬೇರೆ ನಮ್ಮ ಮನೆಗಳಲ್ಲಿ ಯಾವ ಬಸ್ಸಿನ ವ್ಯವಸ್ಥೆನೂ ಬೇಡ, ನಮಗೆ ನಾವು ಸಿಕ್ಕಿರೋಂಥ ಅವಕಾಶನ ವಿ ಆರ್ ರೆಡಿ ಟು ಸರೆಂಡರ್ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು ಐ ವುಡ್ ಲೈಕ್ ಟು ಸಲ್ಯೂಟ್ ಯು ಫಾರ್ ದಿಸ್ ಗ್ರೇಟ್ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಸೊ ಇವತ್ತು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್ಕಾರದ ಪರವಾಗಿ ನಾನು ಬಯಸ್ತೇನೆ. ಇವತ್ತು ತಾಲೂಕ್ ಕಚೇರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ನಿಮಗೆ ಒಂದು ಸಂದೇಶವನ್ನು ಸರ್ಕಾರದ ಪರವಾಗಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾರೂ ಇಲ್ಲ. ಯಾಕೆ ನೀವು ಕೆಲಸಕ್ಕೆ ಸೇರ್ಕೋಬೇಕು? ಯಾಕೆ ಆ ತಾಲೂಕು ಬೇಕು? ಏನು ಈ ಜಾಗ ಬೇಕು? ನಿಮ್ಗೆ ಅವಕಾಶ, ಕೆಲವರು ಪ್ರೆಷರ್ ಮೇಲೆ ಬಂದಿರ್ತೀರಿ, ಕೆಲವರು ಪಾಪ ಏನೂ ಇಲ್ಲದೆ, ಕೆಲವರು ಯಾರು ಪರಿಚಯ ಇಲ್ಲದೆ ಹೋದವರು ಪಾಪ ಸರ್ಕಾರದಲ್ಲಿ ಎಲ್ಲಿ ಆಗ್ತಾರೋ ಆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಬಹಳ ಜನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ. ಆಲ್ಮೋಸ್ಟ್ ಮೋರ್ ದೆನ್ 60% ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಅವ್ರವ್ರ ಊರುಗಳಿಂದ ಬರೋದು, ಎಲ್ಲಿಂದನೋ ಬರೋದು, ಮಾಡೋದು. ಒಂದು ಫೋನ್ ಇದೆ, ಮಾಡಿದಾಗ ಭಾಳ ಇದರಿಂದ ಮಾತಾಡೋದು, ಇವೆಲ್ಲ ಕೂಡ ಭಾಳ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಾನು ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ಗೆ ಹೇಳಿದ್ದೇನೆ, ಪ್ರತಿ ತಾಲೂಕಲ್ಲೂ ಕೂಡ PDO ಇಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ವಿಲೇಜ್ ಅಕೌಂಟ್ ಇಂದ ಹಿಡಿದು ಎಲ್ಲನೂ ಕೂಡ ಅಲ್ಲಿಂದ ಮೇಲ್ಮಟ್ಟದ ಆಫೀಸರ್ ಇಲ್ಲ, ಕಂಪಲ್ಸರಿ ಆಗಿ ಅವನು ಅವರವರ ಕೇಂದ್ರ ಸ್ಥಳದಲ್ಲಿ ಅವರು ವಾಸವಾಗಬೇಕು, ಅವರು ಬೋರ್ಡ್ ಹಾಕಬೇಕು, ಅವ್ರ ಸಂಪರ್ಕದ ವ್ಯವಸ್ಥೆ ಇಟ್ಕೊಳ್ಬೇಕು. ಇವತ್ತಿರೋ ಟೆಕ್ನಾಲಜಿ ಎಲ್ಲಿದ್ದಾನೆ ಅಂತೇಳಿ ಇವತ್ತು ನಾವು 750 ಕಡೆ ಈ ಒಂದು ಸಭೆ ಇವತ್ತು ನಡೀತಾ ಇದೆ. 750 ಕಡೆ ಅವ್ರನ್ನೆಲ್ಲ ಇಲ್ಲಿಗೆ ಬಂದು ದೊಡ್ಡ ಭಾಷಣ ಮಾಡಬೇಕಾದಂತ ನನಗೆ ಅವಶ್ಯಕತೆ ಇಲ್ಲ. ಈ ಭಾಷಣಕ್ಕೆ ನಾನು ಇಲ್ಲಿ ಸೇರಿಲ್ಲ, ನನಗೆ ಭಾಷಣ ಮಾಡೋಂಥ ಚಟ ಕೂಡ ನನಗೇನು ಅವಶ್ಯಕತೆ ಇಲ್ಲ. ಬಟ್ ನಾನೊಬ್ಬ ರಾಜ್ಯದ ಒಬ್ಬ ಪ್ರಮುಖನಾಗಿ, ಒಬ್ಬ ಪ್ರಮುಖ ನೌಕರನಾಗಿ ನಾನು ನನ್ನ ಅಭಿಲಾಷೆ ಏನಿದೆ, ನಮ್ಮ ಸರ್ಕಾರ ಚಿಂತನೆ ಇದೆ, ನಮ್ಮ ಸರ್ಕಾರ ಮಾರ್ಗದರ್ಶನ ಇದೆ, ಮುಂದಿನ ದಿನದಲ್ಲಿ ನೀವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ನಿಮಗೆ ನಾನು ಮನವಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೇನೆ. ನನ್ನ ಭಾಷೆ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಆ ಭಾಷೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಐ ಬಿಲೀವ್ ಇನ್ ಹ್ಯೂಮನ್ ರಿಲೇಶನ್ಶಿಪ್. ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಇವತ್ತು ಧರ್ಮ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು, ನೀವು ಯಾವ ಧರ್ಮದಲ್ಲಿ ಬೇಕಾದ್ರೂ ಇರ್ಬೋದು. ನನ್ನ ಪೋಸ್ಟಿಂಗ್ಸ್ ಕೊಡುವಾಗ ಮತ್ತೊಂದು ಕೊಡ್ಬೇಕಾದ್ರೆ ನಾನು ಇದನ್ನೆಲ್ಲ ಸಮಾನತೆ ಇರಬೇಕು ಅಂತ, ಸೋಷಿಯಲ್ ಜಸ್ಟಿಸ್ ಇರಬೇಕು ಅನ್ನೋ ಒಪ್ಪೋನೋದು ಇದು ನಮ್ಮ ಮೂಲ ಸಿದ್ಧಾಂತ. ಇದು ನಾನು ಅಧಿಕಾರದಲ್ಲಿರುವಂಥ ಒಂದು ಪಕ್ಷದ ಒಂದು ಮಾರ್ಗದರ್ಶನ ಇದು. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ನಾನು ನೋಡಬೇಕು ಅನ್ನೋ ದೃಷ್ಟಿಯಿಂದ. ಅದರಿಂದ ನಿಮ್ಮ ಸ್ಪಂದನೆ, ನಿಮ್ಮ ನಡವಳಿಕೆ ಕೂಡ ಪ್ರತಿಯೊಬ್ಬರು ಕೂಡ ನಮಗೆ ಹಂಗೆ ಮಾರ್ಕ್ಸ್ ಕಾರ್ಡ್ ಆಗ್ತದೋ, 5 ವರ್ಷಕ್ಕೊಮ್ಮೆ ಮಾರ್ಕ್ಸ್ ಕಾರ್ಡಲ್ಲಿ ನಮಗೂ ಕೂಡ ನಂಬರ್ ಆಗ್ತಾರೋ ಜನ, ಆ ರೀತಿ ನಿಮಗೂ ಕೂಡ ಹಾಕುವಂಥ ಶಕ್ತಿ ನಿಮ್ಮ ಹಿರಿಯರಿಗೂ ಕೂಡ ಇದೆ, ಹಿರಿಯ ಅಧಿಕಾರಿಗಳಿಗಿದೆ, ನಮಗೂ ಇದೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಮನಸ್ಸನ್ನ ಬಹಳ ಶುದ್ಧವಾಗಿ
ಶುದ್ಧವಾಗಿ ತಾವು ಮಾಡೋಂಥ ಕೆಲಸದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಕಷ್ಟಕ್ಕೂ ಕೂಡ ಇದೆ. ನಿಸ್ವಾರ್ಥ ಜನಸೇವೆ, ಪಾರದರ್ಶಕತೆ, ಇವತ್ತು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಅಧಿಕಾರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಜನಸೇವೆ, ಇವತ್ತು ಪ್ರಜಾಸೇವೆ ಒಂದು ಇಲಾಖೆ ಬಗ್ಗೆ ಹೇಳಿದ್ರು. ಒಬ್ಬ ಸಿನ್ಸಿಯರ್ ಮೋಸ್ಟ್ ಹಾನೆಸ್ಟ್ ಒಬ್ಬ ಆಫೀಸರ್ನ ACS ಗ್ರೇಡ್ ಆಫೀಸರ್ಸ್ಗೆ ಒಬ್ಬ ಆಫೀಸರ್ಗೆ ನಾವು ಆಯ್ಕೆ ಮಾಡಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಶಾಸಕ ಅವರು ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಯಾಕೆ ಹಾಕಿದ್ದಾರೆ? ಈಗ ಸೌದಿ ಇರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾರ್ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹಾಕಿದ್ದಾರೆ. ಈಗ ಯಾಕೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕುಣ್ಗಲಲ್ಲಿ ಇದ್ದಾರೆ, ಅವ್ರು ಇಲ್ಲೇ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ಬೋದಾಯ್ತು. ಇಲ್ಲಿ ಯಾಕೆ ಅಲ್ಲಿದ್ದಾರೆ ಅಂತಂದ್ರೆ, ವಾರಕ್ಕೆ 2 ದಿನ ಕಂಪಲ್ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದವರು 2 ಜಿಲ್ಲೆಗೆ ಕಂಪಲ್ಸರಿ, 2 ತಾಲೂಕಿಗೆ ಕಂಪಲ್ಸರಿ ಹೋಗಿ ಆ ಪ್ರಜಾಸೇವೆ ಕಾರ್ಯಕ್ರಮವನ್ನು ಆತ ನಡೆಸಲೇಬೇಕಾಗಿದೆ. ಅದು ನಾವು ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಮೊದಲನೇ ಫಸ್ಟ್ ವೀಕ್, ಮೊದಲನೇ ಮತ್ತು 3ನೇ ಶನಿವಾರ ಆತ ಮಾಡಲೇಬೇಕಾಗ್ತದೆ. ಅದಾದ್ಮೇಲೆ ತಾಲೂಕು ಆದ್ಮೇಲೆ ಅವರು ಮತ್ತೆ ಎಲ್ಲಾ ತಾಲೂಕು ಮುಗಿದಾದ್ಮೇಲೆ ಇವ್ರು ಗೋಟದಿ ಜಿಲ್ಲಾ ಪಂಚಾಯತಿನೋ ಇಲ್ಲ ಹೋಬಳಿ ವಾರ್ಡ್ ಮಟ್ಟಕ್ಕೆ ಹೋಗ್ತಾರೆ. ಸೊ ಹಂಗೆ MLA ಕೂಡ ಕಂಪಲ್ಸರಿ ಆಗಿ MLA ಬರ್ತಾರೋ MLA ಬರ್ದೇ ಇರ್ತಾರೋ, ವಿ ವಿಲ್ ಸಿ ದಟ್ ಆಲ್ ಅವರ್ MLA, ನಮ್ಮ ಪಾರ್ಟಿ MLA ಕಂಪಲ್ಸರಿ ಹೋಗ್ಲೇಬೇಕಾಗ್ತದೆ. ಆ ಮಟ್ಟದ ಅಧಿಕಾರಿಗಳನ್ನು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಜನರ ಸಮಸ್ಯೆ. ಆಮೇಲೆ ನನಗೂ ಗೊತ್ತಿದೆ, ನಿಮ್ಮ ಹತ್ರ ಬಂದು ಅವ್ರು ಯಾರು ಬರೋರಿದಾರಲ್ಲ, ಅವ್ರು ಯಾರು ಕರೆಕ್ಟ್ ಇದ್ದಾರೆ ಅಂತ ನಾನು ಹೇಳುದಿಲ್ಲ. 50% ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರೇ ನಿಮ್ಮ ಹತ್ರಕ್ಕೆ ಬರ್ತಾರೆ. ಯಾರು ಸಾಧ್ಯ ಮಾಡೋಕ್ಕಾಗೋದಿಲ್ಲ ಅಂಥವ್ರೇ ನಿಮ್ಮ ಹತ್ರ ಬರ್ತಾರೆ. ಆದ್ರೂ ಕೂಡ ನೀವು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕ್ಲಿಕ್ಕೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಸೊ ಹಂಗೆ ನೀವು ಕಾನೂನು ಬಿಟ್ಟು ನೀವೇನು ಮಾಡಿ ಅಂತ ನಾನು ಹೇಳುದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲೇ ನೀವು ಯಾವ ರೀತಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ ಆ ರೀತಿ ಮಾಡಿ ಇದನ್ನ ಅವ್ರಿಗೆ ಸಹಾಯವನ್ನು ಮಾಡಬೇಕು. ಇವತ್ತು ನಾವು ಕೃಷ್ಣ ಬೈರೇಗೌಡರು, ನಾನು ಎಲ್ಲ ಸೇರಿ ಬೆಂಗಳೂರು ನಗರದಲ್ಲಿ, ಅವರು ರೂರಲ್ ಅಲ್ಲಿ ಒಂದು ಈ ಕಾಂತ ಆಂದೋಲನ ಮಾಡಿದ್ದೇವೆ. 25 ಲಕ್ಷ ಜನರಿಗೆ, ಇಲ್ಲೇ ನಮ್ಮ ಮಹೇಶ್ ರಾವ್ ಇಲ್ಲೆಲ್ಲ ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ, ಮತ್ತು ನಮ್ಮ ಕಟಾರಿ ಇಲ್ಲೇ ಇದ್ದಾರೆ, ಕಟಾರಿ ಅವರು 1,11,00,000 ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ದಾಖಲೆ, ಅವರ ಸೈಟು, ಅವರ ಫೋಟೋ ಎಲ್ಲ ಕೂಡ ಅವ್ರಿಗೊಂದು ಕೊಟ್ಟು ಭೂಮಿ ಗ್ಯಾರಂಟಿ, ಇವರು ಬೆಂಗಳೂರು ಸಿಟಿಲಿರೋಂಥ 25 ಲಕ್ಷ ಮನೆಗಳಿಗೆ, ಅವ್ರ ಮನೆಗಳಿಗೆ ಖಾತಾ, ಅವ್ರ ಫೋಟೋ, ಎಷ್ಟು ಬಿಲ್ಡಿಂಗು ಏನು ಅಂತ ಹೇಳಿ ಕೊಟ್ಟು ಉಚಿತವಾಗಿ ಅವ್ರ ಮನೆ ಬಾಗಿಲಿಗೆ ಯಾರು ಲಂಚ ಕೊಡದೇನೆ ಅವ್ರ ಮನೆ ಬಾಗಿಲಿಗೆ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಇಡೀ ದೇಶದ ಉದ್ದಗಲೂ ಕೂಡ ಯಾವ್ದಾದ್ರು ರಾಜ್ಯದಲ್ಲಿ ಇಂಥ ಒಂದು ತೀರ್ಮಾನ ಮಾಡಿದ್ರ? ಇಂಥ ಒಂದು ದೊಡ್ಡ ತೀರ್ಮಾನ, ಐತಿಹಾಸಿಕ ತೀರ್ಮಾನ ನಡೆದಿತ್ತೆ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನನ್ನ ಯಾರ್ದು ಕಾರ್ಪೊರೇಷನ್ ಇರ್ಬೋದು, ನಾನು ನಮ್ಮ BBMP ಸಂಬಂಧಪಟ್ಟಂತ GB ಅಧಿಕಾರಿಗಳಿರ್ಬೋದು ಮತ್ತು ರೆವಿನ್ಯೂ ಇಲಾಖೆಯವರು ಕೂಡ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭ್ಯರ್ಥಿಸ್ತೇನೆ. ಇದು ಮುಂದುವರಿಸಿ, ಇದು ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ. ವಿತಿನ್ ಪೀರಿಯಡ್ ಆಫ್ 6 months ಅಲ್ಲಿ, 6-7 ತಿಂಗಳಲ್ಲಿ, ಈ ವರ್ಷದೊಳಗಡೆ ಇಡೀ ರಾಜ್ಯದ ಎಲ್ಲರೂ ಕೂಡ ಇದಾಗಬೇಕು. ಈ ಸಭೆಗಳ ನಡೆಯುವಂಥ ಸಂದರ್ಭದಲ್ಲಿ, ಈ ಪ್ರತಿ ಪಂಚಾಯತಿಗೂ ಪ್ರತಿ ಒಂದು ಹೋಬಳಿಗೂ ಹೋದಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಒಂದು ಸರ್ಟಿಫಿಕೇಟ್ಗಳನ್ನ ಕರೆದು ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರಿಗೆ ಈ ಸರ್ಕಾರ ಯಾವ ರೀತಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ತಾ ಇದೆ ಅನ್ನೋದನ್ನ ತಾವು ತಿಳಿಸ್ಬೇಕು. ಅಲ್ಟಿಮೇಟ್ಲಿ ಏನು ಆಸೆ ಇದೆ ಒಬ್ಬಂಗೆ, ಬಡವನ್ಗೆ, ನನಗೊಂದು ಸೂರು ಇರಬೇಕು. ಆ ಸೂರಿಗೆ ನೀವು ಒಂದು ಆಧಾರ ಕೊಡ್ತಾ ಇದ್ದೀರಿ, ಅದು ಅವ್ರ ವಂಶದ ಒಂದು ಆಸ್ತಿ. ನೀವು ಯಾರು ಅವ್ರು ತಗೊಟ್ಟಿಲ್ಲ, ಅವ್ರಿಗೆ ಅವರು ಕಷ್ಟಪಟ್ಟು ತಗೊಂಡಿದ್ದಾರೆ, ಅವ್ರ ಬದುಕಿನಲ್ಲಿ ಕಟ್ಕೊಂಡಿದ್ದಾರೆ. ನಾವೆಲ್ಲೋ ಕೆಲ ಕಡೆ ಒಂದು 5% 6% ಬಡವರಿಗೆ ಸೈಟ್ ಕೊಟ್ಟಿರ್ಬೋದು, ಮನೆ ಕೊಟ್ಟಿರ್ಬೋದು, ಕೆಲವರು ಕೊಡಕ್ಕಾಗದೆ ಇರ್ಬೋದು, ಎಷ್ಟೋ ನಾವು ಆಗಿದೆ. ಆದ್ರೂ ಕೂಡ ಅವ್ರಿಗೊಂದು ದೊಡ್ಡ ಹಾಸ್ಯ ಅನ್ನೋದನ್ನ ನಾವು ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಜನಸೇವೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ನಿಮ್ಮೆಲ್ಲರ ಮೂಲ ಉದ್ದೇಶ ಇಟ್ಕೊಂಡಿರ್ಬೇಕು. ಪ್ರತಿಯೊಬ್ಬ ನಿಮ್ಮ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ
ತಾವು ಗೌರವದಿಂದ ಪ್ರತಿ ದಿನ 3 ಗಂಟೆಗೆ ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು 3 ಗಂಟೆ ಮೇಲೆ ಅಟ್ಲೀಸ್ಟ್ ಒಂದೂವರೆ ಗಂಟೆ ನೀವು ಅವ್ನು ಭೇಟಿ ಮಾಡಿ, ಪ್ರೀತಿಯಿಂದ ಮಾತಾಡಿ. ನಾನು ನನ್ನ ಮಂತ್ರಿ ಮಂಡಲದವ್ರು, ನನ್ನ ಸ್ನೇಹಿತರುಗಳು ನನಗೆ ಕಾರಲ್ಲಿ ಬರ್ತಾ ಇದ್ರು, ಒಂದಿಬ್ಬರು ಕುಂಡ್ರಿಸ್ಕೊಂಡು ಅವ್ರು ಪಾಠ ಹೇಳ್ತಾ ಇದೆ. ಇಫ್ ಯು ಹ್ಯಾವ್ ಟು ಶೇರ್, ಇಲ್ಲ ಅಂದ್ರೆ ಯು ಹ್ಯಾವ್ ಟು ಕೇರ್. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್.